ಸೆಷನ್ ಮುಗಿತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರೋದು ಗ್ಯಾರಂಟಿನಾ? ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಾವಿಬ್ರು ಅಂಟಮಾಸ್ ಅಂತಾರೆ. ಆದ್ರೆ ಒಳಗೊಳಗೆ ರಾಜಕೀಯದ ಸ್ಟ್ರಾಟಜಿಗಳನ್ನ ಇಬ್ರು ಕೂಡ ಮುಂದುವರಿಸ್ತಲೇ ಇದ್ದಾರೆ. ಜೊತೆಯಲ್ಲೇ ಇದ್ರು ಕೂಡ ಬ್ರದರ್ಸ್ ಇಬ್ರು ಸೈಲೆಂಟ್ ಆಗಿ ಕೆಲವೊಂದು ತಂತ್ರಗಾರಿಕೆಗಳನ್ನ, ಟ್ರಿಕ್ಸ್ ಗಳನ್ನ ಬಳಸ್ತಲೇ ಇದ್ದಾರೆ. ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿ ಜೊತೆ ಡಿ ಕೆ ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ. ಸಾಹುಕಾರ್ ಬಂಡೆ ಇಬ್ಬರ ನಡುವಿನ ಕದನಕ್ಕೆ ವಿರಾಮ ಘೋಷಣೆ ಆಯ್ತಾ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತನಾ? ಸೆಷನ್ ಆಗ್ತಾ ಇದ್ದಂತೆ ಇವೆಲ್ಲವಕ್ಕೂ ತೆರೆ ಎಳೆಯುತ್ತಾ ಹೈಕಮಾಂಡ್? ಸದ್ಯಕ್ಕಾಗ್ತಿರೋ ಬೆಳವಣಿಗೆಗಳು ಈ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಪವರ್ಫುಲ್ ನಾಯಕರುಗಳನ್ನ ಒಬ್ಬೊಬ್ಬರನ್ನೇ ಭೇಟಿಯಾಗುವ, ಮಾತನಾಡಿಸುವ, ಸಾಧ್ಯ ಆದ್ರೆ ನನ್ನ ಪರವಾಗಿ ಧ್ವನಿ ಎತ್ತಿ ಅಂತ ಕೇಳುವ ಪ್ರಸಂಗಗಳು ನಡೀತಾ ಇದೆಯಾ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಎರಡೆರಡು ಸಲ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಖರ್ಗೆ ಅವರು ಒಂದ್ಸಲ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಬಂದು ಹೋದ್ರು. ಸೊ ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದಾಗ ರೆಡ್ ಕಾರ್ಪೆಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ, ಸ್ಟಿಚಿಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇಸ್ಕೊಂಡು ಬಂದು ಹಾರಿಸೋದು ಒಂದೇ ಅಥವಾ ಹೊದಿಸೋದು ಒಂದೇ ಬಾಕಿನಾ ಅನ್ನುವ ಕುತೂಹಲಗಳು ಕಾಡ್ತಾ ಇದೆ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಹೈಕಮಾಂಡ್ ಹೇಳ್ತು ಅಂತ. ಕಾರಣ ಇಷ್ಟೇ, ಮಾಧ್ಯಮಗಳನ್ನ ಮತ್ತು ವಿರೋಧ ಪಕ್ಷದವ್ರನ್ನ ತಣ್ಣಗ್ ಮಾಡಬೇಕಾಗಿತ್ತು. ಸೊ ಆ ಒಂದು ಪ್ರಯತ್ನ ಯಶಸ್ವಿ ಆಯ್ತು. ವಾಟ್ ನೆಕ್ಸ್ಟ್? ಹಾಗಾದ್ರೆ ಎಲ್ಲಿ ತನಕ ಈ ಕದನ ವಿರಾಮ ಅಂತ ಹೇಳಿದ್ರೆ ಸೆಷನ್ ಮುಗಿಯೋ ತನಕ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಏನಾದ್ರೂ ಆಗ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ತೀರ್ತಾರೆ ಅನ್ನೋದಕ್ಕೆ ಕೆಲವೊಂದು ಪೂರಕ ವಾತಾವರಣಗಳು ನಿರ್ಮಾಣ ಆಗ್ತಾ ಇದಾವೆ. ಇತ್ತೀಚಿನ ಬೆಳವಣಿಗೆಗಳು ಮತ್ತು ಇತ್ತೀಚೆಗೆ ಅವರು ಅವರ ಬಣದವ್ರ ಜೊತೆ ಮಾತ್ರ ಸ್ಟಿಕ್ ಆನ್ ಆಗ್ತಾ ಇಲ್ಲ, ಎಲ್ಲರ ಜೊತೆಗೂ ಜೆಲ್ಲಾಗುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಸೊ ನನ್ನ ಬಣ ಅವ್ರದ್ದು ಬಣ ಅಂತಲ್ಲ, ಒಬ್ಬ ಲೀಡರ್ಗಿರುವಂತಹ ಕ್ವಾಲಿಟಿಯಲ್ಲಿ ಬಹಳ ಪ್ರಮುಖವಾಗಿ ಎಲ್ರೂ ಸರಿದೂಗಿಸ್ಕೊಂಡು ಹೋಗ್ಬೇಕು. ಆ ಪ್ರಯತ್ನಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ಸೊ ಒಂದಂತೂ ನಿಜ, ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷವೂ ಮುಂದುವರಿತಾರೆ, ನೋ ಚೇಂಜಸ್ ಅನ್ನೋದಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ. ಹೈಕಮಾಂಡ್ ಕಡ್ಡಿ ತುಂಡು ಮಾಡ್ದಂಗೆ 5 ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಾ ಇತ್ತು. ಬಟ್ ಯಾವೊಬ್ಬ ನಾಯಕನು ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಹೈಕಮಾಂಡ್ ನಿಂದ ಬೇರೆ ಯಾವೊಬ್ಬ ನಾಯಕನು ಈ ಪವರ್ ಶೇರಿಂಗ್ ಇಲ್ಲ ಅಂತಲೂ ಹೇಳಿಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ ಅಂತಲೂ ಹೇಳಿಲ್ಲ. ಸೊ ಅಲ್ಲಿಗೆ ಸಿಎಂ ಆಗುವ ಲೈಮ್ ಲೈಟ್ ನ ಹತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಂಗೆ ಕಾಣಿಸ್ತಾ ಇದೆ. ಅದಕ್ಕೂ ಮುಂಚೆ ತಯಾರಿಗಳಾಗ್ಬೇಕಲ್ಲ, ಯಾರದ್ದು ವಿರೋಧ ಕಟ್ಕೋಬಾರ್ದು, ಎಲ್ರ ಜೊತೆಗೂ ಜೆಲ್ ಆಗ್ಬೇಕು. ನೋಡಿ, ಆ ಪ್ರೀತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಬೋದಂತೆ. ಆ ಒಂದು ತಂತ್ರಗಾರಿಕೆನ ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದಾರೆ. ಈಗ ನೆನ್ನೆ ವಿವಾಹ ಮಹೋತ್ಸವದ ನೆಪದಲ್ಲಿ ಇಬ್ರು ಕೂಡ ಸೀಕ್ರೆಟ್ ಸಭೆ ಸೇರಿದ್ದಾರೆ. ಅಂದ್ರೆ ಮದ್ವೆಗೆ ಹೋಗಿದ್ದು ಫೇಕ್ ಅಂತ ಹೇಳ್ತಾ ಇಲ್ಲ, ಬಟ್ ಸಿಕ್ಕ ಗ್ಯಾಪ್ ಅಲ್ಲೂ ಕೂಡ ರಾಜಕೀಯದ ಚರ್ಚೆಗಳಾಗಿದೆ ಅಂತ. ಸುಮಾರು 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಇಬ್ರು ಮಾತಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಇಬ್ಬರ ನಡುವಿನ ಇನ್ಸೈಡ್ ಸ್ಟೋರಿ ಏನ್ ಚರ್ಚೆ ಆಯಿತು. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ಗೆ ಇತ್ತೀಚೆಗೆ ಎರಡೆರಡು ಸಲ ಸಿಕ್ಕಿದ್ದಾರೆ. ತಮ್ಮ ಬೆಂಬಲಕ್ಕೆ ನೀವು ನಿಂತ್ಕೋಬೇಕು ಅಂತ ಸಾಹುಕಾರ್ ಜೊತೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದಾರಂತೆ. ರಾಜಕೀಯ ವಲಯದಲ್ಲಿ ಸಾಹುಕಾರ್ ಮತ್ತು ಬಂಡೆ ಭೇಟಿ ತೀವ್ರ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸೊ ಅದನ್ನೇ ಹೇಳಿದ್ದು, ಸಿಎಂ ಆಗುವ ಲೈಮ್ ಲೈಟ್ ನ ಹತ್ತತ್ರ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಗೆಲುವಿಗಿರುವಂತದ್ದು ಇನ್ನು ಕೆಲವು ಹೆಜ್ಜೆಗಳು ಮಾತ್ರ ಬಾಕಿ ಇದೆ. ಬಟ್ ಅಷ್ಟು ಹೆಜ್ಜೆಗಳು ಎಲ್ಲೂ ಎಡುವುದಲ್ಲೇ ಬಹಳ ಸುಸೂತ್ರವಾಗಿ ಆ ಕುರ್ಚಿ ಹತ್ರ ಹೋಗಿ ಕುತ್ಕೊಳ್ಬೇಕು, ಅಷ್ಟು ಕ್ಲೀನ್ ಆಗಿ ಎಲ್ಲ ತಯಾರಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ. ವೈರತ್ವ, ಇವ್ರು ನನ್ನ ಬಣ ಅಲ್ಲ, ಇವ್ರು ನನ್ನ ಶತ್ರು, ಇವ್ರು ಸಿದ್ದರಾಮಯ್ಯನ ಬಣ, ಇದ್ಯಾವುದಕ್ಕೂ ಆಸ್ಪದ ಕೊಟ್ಕೂಡ್ದು. ಸಮಯ ಹತ್ರ ಬರ್ತಾ ಇದೆ, ಒಳ್ಳೆ ಗಳಿಗೆ ಹತ್ರ ಬರ್ತಾ ಇದೆ. ಉತ್ತರಾಯಣ ಕಾಲ ಇನ್ನೇನು ಬಾ ಅಂದ್ರೆ ಬಂದೇ ಹೋಯ್ತು 2026ಕ್ಕೆ. ಭಗವಂತ ಮತ್ತು ನಾನು ಹಾಕಿರುವ ಶ್ರಮ ಎಲ್ಲವೂ ಕೂಡ ಸಿಎಂ ಕುರ್ಚಿಯ ಹತ್ರ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕೈಯಿಂದ ಯಾವುದು ಕೂಡ ಎಡವಟ್ಟಾಗಕೂಡ್ದು, ಹಂಗೆ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅನ್ನುವ
ಸೂತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ವಹಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಪರಿಣಾಮ ಯಾರು ಸಿಗ್ಲಿ, ಎಲ್ಲೇ ಸಿಗ್ಲಿ, ಎಲ್ರೂ ಬಹಳ ಪ್ರೀತಿಯಿಂದ ಮಾತಾಡ್ಸೋದು, ಗೌರವ ಕೊಟ್ಟು ಮಾತಾಡ್ಸೋದು ಮಾಡ್ತಾ ಇದ್ದಾರೆ ಕೆಲಸವನ್ನ. ನೀವು ಎಕ್ಸಾಂಪಲ್ ಲೆಕ್ಕ ಹಾಕೊಳ್ಳಿ, ಕಾಂಗ್ರೆಸ್ನಲ್ಲಿ ಬಿಟಾಕ್ರಿ, ಕಾಂಗ್ರೆಸ್ನವರೇ ಡಿ ಕೆ ಶಿವಕುಮಾರ್, ಬಿಜೆಪಿಯವರು ಕೂಡ ಡಿ ಕೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಇದಕ್ಕೆ ಏನು ಹೇಳ್ತೀರಿ? ಸೊ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಯಶಸ್ವಿ ಆದಂಗೆ ಕಾಣಿಸ್ತಾ ಇದ್ದಾರೆ. ಸೊ ಇನ್ನೇನಿದ್ರು ಕೂಡ ಸೆಷನ್ ಮುಗಿಬೇಕು. ಸೆಷನ್ ಮುಗಿತಾ ಇದ್ದಂತೆ ದಿಢೀರ್ ಅಂತ ಬೆಳವಣಿಗೆಗಳು ಚಾಲು ಆಗೋಕೆ ಶುರುವಾಗುತ್ತೆ ಅನ್ನುವ ಮುನ್ಸೂಚನೆ ಸಿಗ್ತಾ ಇದೆ. ಎಕ್ಸಾಂಪಲ್, ಮಳೆ ಬರುತ್ತೆ ಅಂದ್ಕೊಳ್ಳಿ, ದಿಢೀರ್ ಅಂತ ಮಳೆ ಬರುತ್ತಾ? ಇಲ್ಲ, ಗುಡುಗು, ಮಿಂಚು, ಸಿಡಿಲು ಇವೆಲ್ಲವೂ ಬರುತ್ತೆ. ಅಂದ್ರೆ ಮಳೆ ಬರುವ ಸೂಚನೆ. ಹಂಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ ಅನ್ನುವ ಮುನ್ಸೂಚನೆಗೆ ಈ ಭೇಟಿಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಎಲ್ಲರೂ ಸಿಕ್ಕಿದಾಗ ಮಾತಾಡ್ಸೋದು ಬಹಳ ಪ್ರೀತಿಯಿಂದ, ಎಲ್ಲ ಪೂರ್ವ ತಯಾರಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾ ಇದ್ದಾರೆ.